ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷವಾಗಿ 2 ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದೆ. ಮೊದಲಾಗಿ ನಮ್ಮ ಸರ್ಕಾರದ 2 ವರ್ಷ 11 ತಿಂಗಳ ಸಾಧನೆ, ಗ್ಯಾರಂಟಿಗಳ ಅನುಷ್ಠಾನ, ನುಡಿದಂತೆ ನಡೆದ ಸರ್ಕಾರದ ಕಾರ್ಯಕ್ರಮಗಳನ್ನು ಜನರು ಮೆಚ್ಚಿ, ಅದರಲ್ಲಿ ವಿಶೇಷವಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಮನ್ನಣೆ ಕೊಟ್ಟು ಗೆಲ್ಲಿಸಿದಂತಹ ಆ ಕ್ಷೇತ್ರ ಜನರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡಿ, ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಹಾಗೂ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ನಾಯಕತ್ವದಲ್ಲಿ ಗೆಲ್ಲಿಸಿದಂತಹ ಮತದಾರರಿಗೆ ಹಾಗೂ 2 ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಮಂತ್ರಿಗಳಿಗೆ, ಶಾಸಕರಿಗೆ, ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೀನಿ. ಈ ಚುನಾವಣೆ ಗೆಲುವು 2028ರಲ್ಲಿ ಬರುವಂತಹ ಅಸೆಂಬ್ಲಿ ಚುನಾವಣೆಗೆ ದಿಕ್ಸೂಚಿಯಾಗಿದೆ. 2028ರಲ್ಲಿ ಕೂಡ ನಾವೇ ಜನರ ಮನ್ನಣೆ ತಗೊಂಡು ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡ್ತಾ ಇದ್ದೀವಿ. ಈ ದಿಕ್ಸೂಚಿ ವಿಚಾರ ನಾವು ಹೇಳಿದಲ್ಲ, ಇದೇ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಭಾಷಣ ಮಾಡ್ತಾಯಿದ್ರು. ಈ ಚುನಾವಣೆಯಲ್ಲಿ ನಾವು BJP ಗೆಲ್ತೀವಿ, ಇದೇ 2028ರ ಚುನಾವಣೆ ದಿಕ್ಸೂಚಿ ಹೇಳೋಂಥ ಮಾತನ್ನು ಭಾರತೀಯ ಜನತಾ ಪಾರ್ಟಿಯ ಮುಖಂಡರು, JDS ಮುಖಂಡರು ಹೇಳ್ತಾಯಿದ್ರು. ಸೊ ಇದೇ ಒಂದು ದಿಕ್ಸೂಚಿ. ಯಾಕಂತೇಳಿದ್ರೆ ಜನ 7 ಕ್ಷೇತ್ರಗಳಲ್ಲಿ ನಮ್ಮ ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಬೆಂಬಲಿಸಿ ನಮ್ಮ ಸರ್ಕಾರದ ಸಾಧನೆಗಳಿಗೆ ಶಕ್ತಿ ಕೊಡುವಂಥ ಕೆಲಸ ಇವತ್ತು ಈ 2 ಕ್ಷೇತ್ರ ಜನ ಮಾಡಿದ್ದಾರೆ. 8-9 ತಿಂಗಳ ಹಿಂದೆ ಕೂಡ 3 ಬೈ ಎಲೆಕ್ಷನ್ಗಳಿತ್ತು. ಸಂಡೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಶಿಗ್ಗಾಂವ್, ಸವಣೂರು, ಆ 3 ಚುನಾವಣೆಯಲ್ಲಿ ಕೂಡ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ 3 ಕ್ಷೇತ್ರದಲ್ಲಿ ಜನ ಕಾಂಗ್ರೆಸ್ನ ಗೆಲ್ಲಿಸಿದ್ದಾರೆ. ಅದೇ ರೀತಿ ಈ 2 ಎಲೆಕ್ಷನ್ಸಲ್ಲೂ ಕೂಡ ಆ ಕ್ಷೇತ್ರ ಜನ ಸಂಪೂರ್ಣ ಬೆಂಬಲ ಕೊಟ್ಟು ನಮ್ಮನ್ನು ಗೆಲ್ಲಿಸಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು 2028ರಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ, ಇದೇ ಮುಂದೆ ಚುನಾವಣೆಗೆ ದಿಕ್ಸೂಚಿ ಅಂತ ಮಾತನ್ನು ಹೇಳಲು ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯವರು 2 ಕ್ಷೇತ್ರಗಳಲ್ಲಿ ಬಹಳಷ್ಟು ಪ್ರಚಾರ ಮಾಡಿದರು. ಆದರೆ ನಾವು ನಮ್ಮ ಪ್ರಚಾರದಲ್ಲಿ ನಮ್ಮ ಸರ್ಕಾರದ ಸಾಧನೆಗಳು, ನಮ್ಮ ಗ್ಯಾರಂಟಿಗಳು, ನಮ್ಮ ಕಾರ್ಯಕ್ರಮಗಳು ಜನರ ಮುಂದೆ ಇಟ್ವಿ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ 12 ವರ್ಷದ ಕೇಂದ್ರ ಸರ್ಕಾರದ ವೈಫಲ್ಯತೆಗಳನ್ನು ಕೂಡ ನಾವು ಹೇಳಿದ್ವಿ. 12 ವರ್ಷದಲ್ಲಿ ಯಾವ ಘೋಷಣೆಗಳು ಮಾಡಿದ್ರು ಅದು ಯಾವುದೇ BJPಯವರು ಅನುಷ್ಠಾನಕ್ಕೆ ತರಲಿಲ್ಲ. ಆ ವಿಚಾರಗಳನ್ನು ನಾವು, ಅದು ವಿಶೇಷವಾಗಿ ಬೆಲೆ ಏರಿಕೆ ಇರ್ಬೋದು, ಯುವಕರಿಗೆ ಉದ್ಯೋಗ ಕೊಡುವಂತಹ ವಿಚಾರ ಇರ್ಬೋದು, ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಸುಳ್ಳು ಹೇಳಿಕೆಗಳನ್ನು ಕೊಟ್ಟಂತಹ ಕೇಂದ್ರ ಸರ್ಕಾರ, ಪ್ರತಿಯೊಬ್ಬರಿಗೆ ಅಕೌಂಟ್ಗೆ 15 ಲಕ್ಷ ಹಾಕಿದ ಸುಳ್ಳು ಮಾತುಗಳು, ಈ ಎಲ್ಲ ವಿಚಾರಗಳನ್ನು ನಾವು ಆ 2 ಕ್ಷೇತ್ರದ ಜನರಿಗೆ ಹೇಳಿ ಆ ಕ್ಷೇತ್ರದ ಜನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಈ ವಿಚಾರಗಳನ್ನು ನಾವು ಹೇಳಿದ್ವಿ. ಆ ಹಿನ್ನೆಲೆಯಲ್ಲಿ ನಾವು ಹೇಳಬೇಕಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಗೆ
ಯಾವುದೇ ನೈತಿಕ ಹಕ್ಕಲ್ಲ ನಮಗೆ ಟೀಕೆ ಮಾಡೋದು. ಅವರ ಮಾತುಗಳನ್ನ ಒಪ್ಪಲಿಲ್ಲ ಜನ, ಆ ಕ್ಷೇತ್ರ ಜನ. ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ 2 ಕ್ಷೇತ್ರಗಳನ್ನು ನಾವು ಗೆಲ್ಲಿಸಿದ್ದೀವಿ. ಮತದಾರರು ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಮತ್ತು ಜನಪರ ಆಡಳಿತಕ್ಕೆ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಇವತ್ತು ನಮ್ಮ ಗ್ಯಾರಂಟಿಗಳು ನಮ್ಮ ಕೈ ಹಿಡಿದಿವೆ. ನಾವು ಏನು ಹೇಳಿದ್ದೀವಿ ಅದನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ರಾಜ್ಯ ಜನತೆ ಸುಳ್ಳು ಪ್ರಚಾರಕ್ಕೆ BJPಯ ಮರಳಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಈ ವಿಚಾರಗಳನ್ನು ನಾವು ಇವತ್ತು ನಾನು ಹೇಳಬೇಕಾಗಿತ್ತು. ನಾವು 2 ಕ್ಷೇತ್ರದಲ್ಲಿ ಗೆದ್ದ ನಂತರ ನಮ್ಗೆ ಇನ್ನೂ ಹೆಚ್ಚು ಆನೆ ಬಲ ಬಂದಿದೆ. ಇವತ್ತು ನಮಗೆ ವಿಶ್ವಾಸ ಬಂದಿದೆ. ನಮ್ಮ ಕಾರ್ಯಕ್ರಮಗಳು ಜನರಿಗೆ ಮುಟ್ಟಿದೆ. ಇನ್ನು ಮುಂದೆ ಬರೋಂಥ ಇನ್ನೂ ಏನು 2 ವರ್ಷ ಇದೆ, ಅದರಲ್ಲೂ ಕೂಡ ನಾವು ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತೀವಿ ಹೇಳೋಂಥ ಮಾತನ್ನು ತಿಳಿಬಯಸ್ತಾ ಇದ್ದೆ. ಎರಡನೇದಾಗಿ ನಮ್ಮ ಶೃಂಗೇರಿ ಚುನಾವಣೆಯಲ್ಲಿ 2023ರಲ್ಲಿ ನಮ್ಮ ರಾಜೇಗೌಡರು 201 ಓಟಲ್ಲಿ ಗೆದ್ದಿದ್ರು ಕೂಡ ಆ ಸಂದರ್ಭದಲ್ಲೇ ಕೂಡ BJP ಸರ್ಕಾರ ಇರುವಾಗಲೂ ಕೂಡ ರೀಕೌಂಟ್ ಮಾಡಿ, ಪೋಸ್ಟಲ್ ಬ್ಯಾಲೆಟ್ ರೀಕೌಂಟ್ ಮಾಡಿ ಅಂತ ಒತ್ತಾಯ ಮಾಡ್ತಾಯಿದ್ರು BJPಯವರು. ಅದನ್ನೇ ಹಿಡ್ಕೊಂಡು ಕೋರ್ಟ್ ಕೂಡ ಹೋದರು. ಕೋರ್ಟಲ್ಲಿ ರೀಕೌಂಟಿಂಗ್ ಅಂತ ಆಯಿತು. ಯಾವಾಗ ಇದು ರೀಕೌಂಟಿಂಗ್ ಅಂತ ಏನು ಹೇಳ್ತಾ ಇದ್ರು ಆವಾಗಲೇ ಮತಪತ್ರವನ್ನು ಟ್ಯಾಂಪರ್ ಮಾಡಿದ್ದಾರೆ, ಬ್ಯಾಲೆಟ್ ಪೇಪರ್. ಯಾಕಂದರೆ ಈ 201 ಅಂತ ಲೀಡ್ ಬಂದ ಮೇಲೆ ಆ ಟೈಮಲ್ಲಿ ಎಲ್ಲ ಕ್ಯಾಮ್ರಾಗಳಿತ್ತು. ಅವರು ಎಲ್ಲ ಏಜೆಂಟ್ಗಳು ಸೈನ್ ಮಾಡಿ 201 ಓಟಲ್ಲಿ ಗೆದ್ದರು ಅಂತ ಬಿಟ್ಟು ಎಲ್ಲ ದಾಖಲೆಗಳನ್ನು ಕೊಟ್ಟು ಆವಾಗ ಅಬ್ಜೆಕ್ಷನ್ ಮಾಡಲಿಲ್ಲ. ಎಲ್ಲ ಸೈನ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಏಜೆಂಟ್ ಇರ್ಬೋದು, ನಮ್ಮ ಏಜೆಂಟ್ ಎಲ್ಲ ಸೈನ್ ಮಾಡಿ ಅದನ್ನು ತೀರ್ಮಾನ ಆಗಿತ್ತು. ಆದರೆ ಅದಾದಮೇಲೆ ಇದು ಆ ಪೇಪರ್ಗಳನ್ನು ಟ್ಯಾಂಪರ್ ಮಾಡಿದೆ. ಅದು ದೊಡ್ಡ ಒಂದು ಷಡ್ಯಂತ್ರ ಆಗಿದೆ. ಇವತ್ತು ಯಾಕಂತ ಹೇಳಿದ್ರೆ ಆ ಮತಪಟ್ಟೆ ಏನು ಪೇಪರಲ್ಲಿ ಇದೆ ಅದು ಟ್ಯಾಂಪರ್ ಆಗಿದೆ ಅಂತ ಎಲ್ಲ ಮಾಹಿತಿಗಳಿದೆ. ಕೋರ್ಟ್ ಆದೇಶ ಏನು ಮಾಡಿದೆ ಅಂತ ಹೇಳಿದ್ರೆ ಕೌಂಟಿಂಗ್ ಮಾಡಿ ಅಂತ ಹೇಳಿದ್ರು. ಅದು ಕೋರ್ಟ್ಗೆ ಅವರು ಹೇಳಬೇಕಾಯಿತು ಅಧಿಕಾರಿಗಳು. ಆಮೇಲೆ ಕೇಂದ್ರದ ಅಬ್ಸರ್ವರ್ ಬಂದಿದ್ರು ಅಲ್ಲಿ, ಎಲೆಕ್ಷನ್ ಅಬ್ಸರ್ವರ್, ಅವರ ಮಾಹಿತಿ ಕೊಡದೆ ಅದನ್ನು ಅನೌನ್ಸ್ ಮಾಡಿಬಿಟ್ಟೆ. ಅದೊಂದು ದೊಡ್ಡ ತಪ್ಪಾಗಿದೆ ಅಲ್ಲಿ. ಯಾಕಂತ ಹೇಳಿದ್ರೆ ಅವರು ಕೌಂಟಿಂಗ್ ಆದಮೇಲೆ ಕೋರ್ಟಿಗೆ ಆ ಮಾಹಿತಿ ಕೊಡಬೇಕಾಯಿತು. ಆ ಮಾಹಿತಿ ಕೊಡದೆ ಅದನ್ನು ಇದರಲ್ಲಿ ನಮ್ಮ ಮಾಹಿತಿ ಪ್ರಕಾರ ಎಲೆಕ್ಷನ್ ಕಮಿಷನ್ದು ಕೂಡ ಪಾತ್ರ ಇದೆ, ಈ ಗೆಲ್ಲುವುದರಲ್ಲಿ ಪಾತ್ರ ಇದೆ ಅಂತ ಇವತ್ತು ಹೇಳಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಮತ ಕಳ್ಳರು ಅಂತ ಹೇಳಬೇಕಾಗ್ತದೆ. ನಾವು ವೋಟ್ ಚೋರಿ ಮಾಡಿರಂತ ಕೂಡ ನಾವು ಆರೋಪ ಮಾಡೋಕ್ಕಾಗ್ತದೆ. ಯಾವ ರೀತಿ ಈಗಾಗಲೇ ರಾಹುಲ್ ಗಾಂಧಿಯವರು ಬೆಂಗಳೂರು ಸೆಂಟ್ರಲಲ್ಲಿ ಮಾಹಿತಿ ಕೊಟ್ಟರು, ಅದೇ ರೀತಿ ನಮ್ಮ ಗುಲ್ಬರ್ಗದ ಅಲಯನ್ಸ್ ಕ್ಷೇತ್ರದಲ್ಲಿ ಮಾಹಿತಿ ಕೊಟ್ಟರು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಮತ ಕಳ್ತನ ಆಗಿದೆ. ಇದಕ್ಕೆ ನೇರ ಹೊಣೆ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಬೆಂಬಲಿಗರು. ಅಲ್ಲಿ ಯಾರೋ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ. ಅದ್ರ ಮೂಲಕ ಗೆದ್ದವ್ರನ್ನ ಸೋಲಿಸಿದ್ದಾರೆ, ಸೋತಿವ್ರನ್ನ ಗೆಲ್ಲಿಸಿದ್ದಾರೆ. ಇದರ ಈಗಾಗಲೇ ಲೀಗಲ್ ಟೀಮ್ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದೆ. ಆಮೇಲೆ ಕೆಲವು ಕಾರಣದ ಕೈಗಳು ಕೆಲಸ ಮಾಡಿದೆ. ಇದೇ ಕೆಲಸ ಯಾಕೆಂದರೆ ಕೇಂದ್ರ ಸರ್ಕಾರದ ಕೆಲವು ಮಾರ್ಗದರ್ಶನದಿಂದ ಬಹುಶಃ ಕೆಲವು ಸಂದೇಶಗಳಿಂದ ಅದನ್ನು ಅನೌನ್ಸ್ ಮಾಡೋಕ್ಕೆ ಒತ್ತಾಯ ಮೂಲಕ ಮಾಡಿಸಿದ್ದಾರೆ ಅಂತ ಗುಮಾನಿ ಇದೆ. ಅದ್ರ ಬಗ್ಗೆ ತನಿಖೆ ಕೂಡ ಆಗಬೇಕು. ಮತಗಳು ಸಿಂಧು ಆದಂಥ ಮತಗಳನ್ನು ಅಸಿಂಧು ಹೇಗಾಯಿತು? ಕೆಲವರು ಹೇಳ್ತಾರೆ ಬೇರೆ ಪೆನ್ಗಳಲ್ಲಿ ಕೂಡ ಅದರಲ್ಲಿ ಗೀಚಿದ್ದಾರೆ. ಯಾಕಂದರೆ ಒಂದು ಕೌಂಟಿಂಗ್ ಆಗುವಾಗ ಏನು ಮಾಡ್ತಾರೆ, ಹೀಗೆ ಎಲ್ಲರಿಗೂ ತೋರಿಸ್ತಾರೆ ಬ್ಯಾಲೆಟ್ ಪೇಪರಲ್ಲಿ, ಎಲ್ಲ ಏಜೆಂಟ್ಗೆ ಹೀಗೆ ತೋರಿಸ್ತಾರೆ, ಸಿಂಧು ಆಗಬೇಕಾ ಅಂತ ಇದು ತೋರಿಸ್ತಾರೆ. ಸಿಂಧು ಅಂತ ಆದಮೇಲೆ ಆಟೋಮೆಟಿಕ್ಕಾಗಿ ಎಲ್ಲಿ ಅದು ವ್ಯಾಲಿಡ್ ಅಂತ ಫೋಲ್ಡ್ ಮಾಡಿ ಇರ್ತಾರೆ. ಆವಾಗ ಸಿಂಧು ಆದವರು ಇದಕ್ಕಿಂತ ಆ ಸಿಂಧು ಹೆಂಗಾಗ್ತಾರೆ? ಸೊ ಇದರಲ್ಲಿ ದೊಡ್ಡ ಒಂದು ಷಡ್ಯಂತ್ರ ನಡೆದಿದೆ. ಅದ್ರ ಮೂಲಕ ಅದನ್ನು ಯಾಕೆಂದರೆ ನಾವು ಆಲ್ರೆಡಿ BJP ಮೇಲೆ ವೋಟ್ ಚೋರಿ ಆರೋಪ ಮಾಡ್ತಾನೆ ಇದ್ವಿ. ಇಲ್ಲೂ ಕೂಡ ಸಾಬೀತಾಗಿದೆ. ಇದ್ರ ಬಗ್ಗೆ ಮುಂದಿನಗಳಲ್ಲಿ ನಾವು ಲೀಗಲ್ ಆಗಿ ಅದನ್ನು ಚರ್ಚೆ ಮಾಡ್ತೀವಿ, ಲೀಗಲ್ ಎಕ್ಸ್ಪರ್ಟ್ ಕೂಡ ಮಾಡ್ತೀವಿ. ಅದು ಎಲ್ಲ ಒಂದು ನಾನು ಹೇಳ್ದು ಈಗಾಗಲೇ ಈ ಗೆಲ್ಸೋದಲ್ಲಿ ಕೆಲವು ಕೈಗಳು ಕೆಲಸ ಮಾಡಿದೆ.
ಅದ್ರ ಬಗ್ಗೆ ತನಿಖೆ ನಾವು ಮಾಡ್ತೀವಿ. ಈಗಾಗಲೇ ಮುಖ್ಯಮಂತ್ರಿ ಕೂಡ KPC ಅಧ್ಯಕ್ಷರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮತ್ತೆ ನಾವು ಭಾರತೀಯ ಜನತಾ ಪಾರ್ಟಿಯು ವೋಟ್ ಕದಿಯುವಂತಹ ಪಕ್ಷ, ಅದು ವೋಟ್ ಚೋರಿ ಮಾಡುವಂಥ ಪಕ್ಷ. ಅದ್ರ ಮೂಲಕ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಹೇಳೋಕೆ ಹೋಗಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಗೆದ್ದವ್ರನ್ನ ಸೋಲಿಸಿದ್ದಾರೆ, ಸೋತವ್ರನ್ನ ಈ ಅಧಿಕಾರಿಗಳು ಗೆಲ್ಲಿಸಿದ್ದಾರೆ. ಇದರಲ್ಲಿ ಎಲೆಕ್ಷನ್ ಕಮಿಷನ್ ಅವರು ಕುಮ್ಮಕ್ಕು ಕೂಡ ಇದೆ ಅಂತ ನೇರವಾಗಿ ಅಪಾದನೆ ಮಾಡಬೇಕಾಗ್ತದೆ. ಆ ಹಿನ್ನೆಲೆ 2 ವಿಚಾರಗಳು ತಮ್ಮ ಮುಂದೆ ಇಟ್ಟಿದ್ದೀವಿ. ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾ ಇದೆ. ಅದೇ ಹಿನ್ನೆಲೆಯಲ್ಲಿ 2028 ಕೂಡ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಸ್ವಲ್ಪ ವೋಟ್ ಕಡಿಮೆ ಆಗಿದೆ. ವೋಟ್ ಕಡಿಮೆ ಯಾಕಾಗಿದೆ ಅಂತ ನಾನು ತನಿಖೆ ಮಾಡಿಸ್ತೀನಿ ಅಂತ ಹೇಳಿದಂಥ ಮಾತು ಸನ್ಮಾನ್ಯ ಮುಖ್ಯಮಂತ್ರಿಗಳು KPCCಗೆ ಹೇಳಿದ್ದಾರೆ. ಯಾಕಂದರೆ ನಮಗೆ ಸ್ವಲ್ಪ 10-12 ಸಾವಿರ ವೋಟ್ ಕಡಿಮೆ ಆಗಿದೆ. ಅದು ಯಾಕೆ ಕಡಿಮೆ ಆಗಿದೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವರು ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದಾರೆ. ಅದೇ ರೀತಿ ಬಾಗಲಕೋಟೆಯಲ್ಲಿ ನಾವು ಲಾಸ್ಟ್ ಟೈಮ್ಗೆ ಜಾಸ್ತಿ ವೋಟನ್ನು ನಾವು ತೊಗೊಂಡಿದ್ದೀವಿ. ಅದರಿಂದ ಒಟ್ಟಾರೆ 2 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೀವಿ. ನೀವು ಈ ಡ್ಯಾಮೇಜ್ ಕಂಟ್ರೋಲ್ ಏನಾದರೂ ಸೂಕ್ತ ಕ್ರಮ ಕೈಗೊಳ್ಳೋದಿದ್ರೆ ಮುಂದೆ ಇನ್ನೂ ಡ್ಯಾಮೇಜ್ ಕಂಟ್ರೋಲ್ ಜಾಸ್ತಿ ಆಗ್ಬೋದು ಅಂತ ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ. ಯಾರು ಜಬ್ಬಾರ್? ಈಗ ಪಕ್ಷ ಅವ್ರಿಗೆ ಅಮಾನತಲ್ಲಿಟ್ಟಿದ್ದಾರೆ. ಅದರಿಂದ ಅವರು ಫಸ್ಟ್ ಅದ್ರ ಬಗ್ಗೆ ಅವರು ಹೇಳಿ, ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಡಿಸ್ಟ್ರಿಕ್ಟಿಂದ ತನಿಖೆ ಅದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಗೆ ಕೇಳಬೇಕು. ಅವರ ನಿರ್ಧಾರಗಳು ತೀರ್ಮಾನ ಆಗಿದ್ದು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯಿಂದ ಡೈರೆಕ್ಷನ್ KPC ಬಂದಿದ್ದಕ್ಕೆ ಅದು ತೀರ್ಮಾನ ಆಗಿರೋದು. ಇಲ್ಲಿ ಲೋಕಲ್ ತೀರ್ಮಾನ ಆಗಿದ್ದಲ್ಲಿ ACCಯಿಂದ ಅವ್ರನ್ನ ಸಸ್ಪೆಂಡ್ ಮಾಡಿರೋದು. ಈಗ ನೀವು ಶೃಂಗೇರಿ ಕ್ಷೇತ್ರದಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಆರೋಪ ಮಾಡಿದ್ರಿ ಸರ್. ದಾವಣಗೆರೆ ಕ್ಷೇತ್ರದಲ್ಲಿ ಕೂಡ SDPIನವರು ಮತ್ತು BJPಯವರು ಷಡ್ಯಂತ್ರ ಮಾಡಿದ್ದಾರೆ. ಭದ್ರತಾ ಸ್ಟ್ರಾಂಗ್ ರೂಮ್ ಕೀ ಹೊಡೆಯಲ್ಲಿ ಮಿಸ್ ಆಗಿ ಅವರಿಗೆ ಫೋರ್ಸ್ ಮಾಡಿ ಕೀ ಹೊಡೆದು ಮತ್ತೆ ಯಂತ್ರ ಕೌಂಟ್ ಮಾಡಿದ್ದಾರೆ. ಇದು ಸಮಗ್ರ ತನಿಖೆ ನಡೆಸಬೇಕಂದ್ರೆ SDPI BJPಯವರು ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ. ಅಲ್ಲಲ್ಲ, ಎಲ್ಲ ಕಣ್ಣು ಮುಂದೆ ಅದೆಲ್ಲ ಅದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಇರ್ಬೋದು, ಅದನ್ನು ಯಾರು ಬೇಕಾದ್ರೂ ನೋಡ್ಬೋದು. ಅದಕ್ಕೆ ಲೈವ್ ಆಗಿ ಇಲ್ಲ ತೋರಿಸ್ತಾ ಇದ್ರು. ಕೌಂಟಿಂಗಲ್ಲಿ ಈಗ ಹೇಳಿದ್ದು ಅದಲ್ಲಲ್ಲ, ಕೌಂಟಿಂಗಲ್ಲಿ ಇದ್ರಲ್ಲ ಅವ್ರ ಏಜೆಂಟ್ಸ್ ಎಲ್ಲ ಇದ್ರಲ್ಲ, ಅದು ಅವ್ರ ಏಜೆಂಟ್ಗಳ ಜವಾಬ್ದಾರಿ ಇದೆ ಅಲ್ಲ. ಅವರ ಅಫಿಷಿಯಲ್ ಏಜೆಂಟ್ಸ್ ಇರಲೇಬೇಕಾಯ್ತಲ್ಲ, ಅವರೆಲ್ಲ ಇದ್ದಿರಬೇಕಲ್ಲ. ಅದು ಇಲ್ಲೇ ಕೌಂಟಿಂಗ್ ಆಗಿದೆ. ಅಲ್ಲಿ ಸೋತ ಮೇಲೆ ಏನೆಲ್ಲ ಬೇಕಾದ್ರೆ ಆಪಾದನೆ ಮಾಡ್ಬೋದು. ಯಾವುದೋ ಈಗ ಕೌಂಟಿಂಗಲ್ಲಿ ಎಲ್ಲ ಅವರ ಏಜೆಂಟ್ಸ್ಗಳು ಇದ್ರಲ್ಲ ಎಲ್ಲ ಬೂತ್ಗಳಲ್ಲಿ, ಅಲ್ಲಿ ಷಡ್ಯಂತ್ರ ಆಗೋ ಸಾಧ್ಯತೆ ಇದೆ. ಆಮೇಲೆ ವೋಟಿಂಗ್ ಆಫೀಸರ್ಸ್ ಮಾಡಿರೋದು ಕಾಂಗ್ರೆಸ್ನ ಮಾಡಿದಲ್ವಲ್ಲ. ಇಲ್ಲ ನಾವು ಹೇಳ್ತೋದು ನಮ್ಮ ಕಣ್ಣು ಮುಂದೆ ಇದೆ. ಶೃಂಗೇರಿ ವಿಚಾರದಲ್ಲಿ ನಾನು ಇವಾಗಲೇ ಹೇಳಿದೆ, ಬ್ಯಾಲೆಟ್ ಪೇಪರ್ನ ಸಿಂಧು ಅಂತ ಹೇಳ್ಬಿಟ್ಟು ನೀವು ಎಲ್ಲ ಕಡೆ ನೀವು ಕೌಂಟಿಂಗ್ ಹೋಗಿ ಇರ್ತೀರ, ನೀವು ನೋಡಿದ್ದೀರ. ನೀವು ಈಗ ಓಪನ್ ಮಾಡ್ತಾರೆ, ಎಲ್ಲ ಏಜೆಂಟ್ ತೋರಿಸ್ತಾರೆ, ಇದು ಸಿಂಧು ಆಗಿದೆಯಾ ಅಂತ ತೋರಿಸ್ತಾರೆ. ಎಲ್ಲರ ಮುಂದೆ 5 ಎಲ್ಲ ಪಕ್ಷದ ಏಜೆಂಟ್ಗಳನ್ನ ಎಸ್ ಅಂತ ಹೇಳಿದ್ಮೇಲೆ ಅದು ಸಿಂಧು ಒಂದು ಇರುತ್ತೆ, ಅಸಿಂಧು ಒಂದು ಇರ್ತದೆ. ಸಿಂಧು ಜಾಗದಲ್ಲಿ ಅದನ್ನು ಹಾಕ್ತಾರೆ. ಆವಾಗ ಸರಿ ಇದ್ದವರು ಇವಾಗ ಹೇಗೆ ಅದು ಬದಲಾವಣೆ ಆಗತ್ತೆ? ಆ ಟೈಮಲ್ಲಿ ಕೌಂಟಿಂಗ್ ಸರಿಯಾಗಿಲ್ಲ ಅನ್ನೋದನ್ನೇ ಮುಖ್ಯವಾದ ಇದನ್ನ ಇಟ್ಕೊಂಡು ಹೈಕೋರ್ಟ್ಗೆ ಹೋಗಿದ್ದು. ಅಲ್ಲ ಚುನಾವಣಾ ಏನು ಮತ ಎಣಿಕೆಗಳಾಗಿದೆ ಅದರಲ್ಲಿ ಅವ್ಯವಹಾರ ಆಗಿದೆ ಅನ್ನೋದನ್ನೇ ಅವರು ಮೇನ್ ಆಗಿ ಇಟ್ಕೊಂಡು ಹೈಕೋರ್ಟ್ಗೆ ಹೋಗಿದ್ದು. ಅದನ್ನ ಮಾನ್ಯ ಮಾಡಿ ಹೈಕೋರ್ಟ್ ಮತ್ತೊಮ್ಮೆ ಮಾಡಿ ಅಂತ ಹೇಳಿತ್ತು. ಸೊ ಅವ್ರದ್ದು ಅಪೀಲ್ ಇದ್ದಿದ್ದೇ ಅದು. ಅಲ್ಲ ಹಾಗಾದ್ರೆ 150 ವೋಟ್ ಇವ್ರದ್ದು ಬದಲಾವಣೆ ಆಗತ್ತೆ. ಯಾವುದು? ಅಲ್ಲ ಕೇಳಿ ಇಲ್ಲಿ, ಅಲ್ಲಲ್ಲ ನಾನು ಹೇಳೋದು ಅಲ್ಲ, 150 ವೋಟು ನಮ್ಮ ಕಾಂಗ್ರೆಸ್ನವ್ರು ಬದಲಾವಣೆ ಆಗತ್ತೆ. ನೀವು ಅರ್ಥ ನನಗೆ, ನಾನು ನಿಮ್ಗೆ ಹೇಳ್ತಾ ಇರೋದು ಈ ಕೌಂಟಿಂಗ್ ಅಲ್ಲಿ ಅವರ ಏಜೆಂಟ್ಸ್ ಇದ್ದು ಸೈನ್ ಮಾಡಿ ಕೂಡ ಹೋಗಿದ್ದಾರೆ, ಸರಿ ಇದೆ ಅಂತ. ನಾನು ಹೇಳೋದು 23ರಲ್ಲಿ BJP ಸರ್ಕಾರ ಈ ಚುನಾವಣೆಯಲ್ಲಿ ಅಧಿಕಾರದಲ್ಲಿತ್ತು. ಆವಾಗಲೇ ಅಲ್ಲ, ಅದನ್ನ ಕೋರ್ಟಲ್ಲಿ ನಾವು ಸಮರ್ಥನೆ ಮಾಡ್ತೀವಿ. ಅದು ಅಲ್ಲಲ್ಲ, ಫಾರೆಸ್ಟ್ರಿಗೆ ತರಿಸ್ತೀವಿ, ಆಮೇಲೆ ಪೆನ್ನಲ್ಲಿ ಯಾರು ತಿದ್ದಿದ್ದಾರೆ ಅಂತ ಅದು ಕೂಡ ಹೇಳ್ತೀವಿ ನಾವು. ಪೆನ್ ಅಲ್ಲ ಟೆಕ್ನಿಕಲ್ ಅಲ್ಲ. ನಾನೇನು ಹೇಳ್ತಾರೆ ನಿಮಗೆ, ಯಾವಾಗ ಸಿಂಧು 150 ವೋಟ್ ಸಿಂಧು ಮಾಡಿದ್ದಾರೆ, ಆ ಟೈಮಲ್ಲಿ ಅವ್ರು ಬ್ಯಾಲೆಟ್ ಮತ್ತೆ ರೀಕೌಂಟಿಂಗ್ ಮಾಡ್ಬೇಕಂತ ಹೇಳಿದ್ದಾರೆ. ಆವಾಗ ಸರ್ಕಾರ ಇದ್ದದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಆವಾಗಲೇ ಅದನ್ನು ಟ್ಯಾಂಪರ್ ಮಾಡಿದ್ದಾರೆ.
ನಾನು ಹೇಳ್ತಾರೆ ನಿಮಗೆ, ಅವಾಗ್ಲೇನೆ ಸರ್, ಈಗ ಅವ್ರು- ರಾಜ್ಯದಲ್ಲಿ ಮತ್ತೊಂದು ಉಪಚುನಾವಣೆ ಎದುರಾಗ್ತಾ ಇದೆ ಸರ್. ಧಾರವಾಡಕ್ಕೆ ಟಿಕೆಟ್ ಯಾರಿಗೆ, ಆ ಕುಟುಂಬಕ್ಕೆ ಕೊಡ್ತಿರೋ ಬೇರೆ ಕಾರ್ಯಕರ್ತರಿಗೆ ಕೊಡ್ತಿರೋ ಏನು ಸರ್? ಇಲ್ಲ ಅಲ್ಲಿ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದು ಚರ್ಚೆ ಇಲ್ಲ. ಈಗ ಅಲ್ಲಿ ಗೊತ್ತಿಲ್ಲ ನಮಗೆ. ಈಗಾಗಲೇ ಅವರು ಅಪೀಲ್ ಹೋಗಿರ್ಬೇಕಲ್ಲ, ಅಪೀಲ್ ಇಲ್ಲ, ಅನರ್ಹ ಆಗಿದೆ ಸರ್, ಶಾಸಕ ಸ್ಥಾನ ಅನರ್ಹ ಆಗಿದೆ ಸರ್. ಹೌದು. ಅಲ್ಲ, ಇನ್ನೂ ಟೈಮ್ ಇದೆ, ಇನ್ನು ಎಲೆಕ್ಷನ್ಸ್ ಇನ್ನು ಅನೌನ್ಸ್ ಮಾಡಿಲ್ಲ, ಅದಾದಮೇಲೆ ಹೇಳ್ತೀವಿ. ಸರ್, ಈಗ ಎಲ್ಲ ಮುಗಿತು, ಬೈ ಎಲೆಕ್ಷನ್ಸ್ ಮುಗಿತು, ಎಲ್ಲ ಬೇರೆ ಬೇರೆ ಎಲೆಕ್ಷನ್ಸ್ ಮುಗಿತು, ಈ ಕ್ಯಾಬಿನೆಟ್ ರೀಶಫಲ್ ದೊಡ್ಡ ಮಟ್ಟಕ್ಕೆ ಕ್ಯಾಬಿನೆಟ್ ರಿಷಫಲ ಅಥವಾ ಏನು ಏನು ಮಾಡ್ತಾರೆ ಸರ್? ಏನು ಅಲ್ಲ, ಬೇರೆದ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಆದಷ್ಟು ಬೇಗ ಕ್ಯಾಬಿನೆಟ್ ರಿಷಫಲ್ ಆಗತ್ತೆ ಅಂತ ವಿಶ್ವಾಸ ಹೇಳಬೇಕು. ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋದ್ಮೇಲೆ ಆ ಡೇಟ್ ಯಾವಾಗ ಫಿಕ್ಸ್ ಆಗುತ್ತೆ. ಒಟ್ಟಲ್ಲಿ ಮೇ ತಿಂಗಳಲ್ಲಿ ರಿಷಫಲ್ ಆಗತ್ತೆ ಅಂತ ವಿಶ್ವಾಸ ಇದೆ. ಅಂತಿಮ ಪಕ್ಷ ತೀರ್ಮಾನ ಮಾಡುತ್ತೆ. ತಾವು ಡಿಮಾಂಡ್ ಇಟ್ಟರೆ ಸರ್ ಬೇಕೇ ಬೇಕು ಅಂತೇಳಿ ಅದೆಲ್ಲ ಪಕ್ಷ ತೀರ್ಮಾನ ಮಾಡುತ್ತೆ, ಯಾರಿಗೆ ಏನು ಮಾಡಬೇಕು, ಜವಾಬ್ದಾರಿ. ಒಂದು ರಿಷಫಲ್, ಇನ್ನೊಂದು ನಾಯಕತ್ವ ಬದಲಾವಣೆ ಅನ್ನೋದು ಎರಡು ಮಾತು ಕೇಳಿ ಬರ್ತದೆ. ಎರಡರಲ್ಲಿ ಯಾವ ನಾಯಕತ್ವ ಬದಲಾವಣೆ ಬಗ್ಗೆ ನೀವು ಏನು ಪ್ರಶ್ನೆ ಕೇಳೋದು ನಮ್ಮ ಹತ್ರ ಯಾವುದೇ ಉತ್ತರ ಇಲ್ಲ. ಅದರಿಂದ ಬಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಈಗಾಗಲೇ ನಾವು ಕೂಡ ವರಿಷ್ಠರಿಗೆ ಹೇಳಿದ್ದೀವಿ, ಆದಷ್ಟು ಬೇಗ ಎಕ್ಸ್ಪ್ಯಾನ್ಷನ್ ಮಾಡಿ ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಯಾರನ್ನ ನೀವು ತೆಗಿತೀರಾ ಅವರು ಪಕ್ಷಕ್ಕೆ ನಿಯೋಜನೆ ಮಾಡಬೇಕು. ಯಾಕಂದರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, 3 ವರ್ಷ ಅವ್ರಿಗೆ ಅವಕಾಶ ಸಿಕ್ಕಿದೆ, ಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಚುನಾವಣೆಗೆ 2028 ಚುನಾವಣೆಗೆ ಆ ಎಕ್ಸ್ಪೀರಿಯನ್ಸ್ ಲೀಡರ್ ಕೂಡ ಪಕ್ಷಕ್ಕೆ ಬೇಕಾಗಿದೆ. ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಈಗಾಗಲೇ ನಾವು ಕೂಡ ಹೇಳಿದ್ದೀವಿ, ಒತ್ತಾಯ ಕೂಡ ಮಾಡಿದ್ವಿ, ಚರ್ಚೆ ನಡೀತಾ ಇದೆ. ಅಂತಿಮವಾಗಿ ಪಾರ್ಟಿ ಹೈಕಮಾಂಡ್, ಮುಖ್ಯಮಂತ್ರಿಗಳು ಮತ್ತು KPC ಅಧ್ಯಕ್ಷರು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿ ಅದನ್ನು ತೀರ್ಮಾನ ತೊಗೊಳ್ತಾರೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಆದಷ್ಟು ಬೇಗ ಆಗುತ್ತೆ ಅಂತ ಅಷ್ಟು ಮಾತ್ರ ವಿಶ್ವಾಸ. 13 ಸಚಿವರನ್ನ ಕೈ ಬಿಡಬೇಕು. ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ನೀವು ಮಾಡಿದಲ್ಲ, ಅದೇ ಮಾತುಗಳಿಗೆ ಮಾಡಿಕೊಂಡು ಎಲೆಕ್ಷನ್ ತಯಾರು ಮಾಡ್ತಾರ? ಅದೊಂದು ಅವರ ಪಕ್ಷದ ಕಾರ್ಯಕ್ರಮ. BJP ಅವ್ರು ಮಾಡ್ಬೋದು, JDS ಮಾಡ್ಬೋದು, ಅದು ಅವರು ಕಾರ್ಯಕ್ರಮ ಮಾಡ್ಕೊಳ್ತಾರೆ. ಅದಕ್ಕೆ ರಿಯಾಕ್ಟ್ ಮಾಡೋದನ್ನು ಅರ್ಥ ಇರಲ್ಲ. ನೀವೇನು ಹೇಳಿದ್ರಿ? 13 ಸಚಿವರನ್ನ ಕೈ ಬಿಡಬೇಕು. ಅಲ್ಲ, ಅದ್ರ ಬಗ್ಗೆ ತೀರ್ಮಾನ AICC ಮತ್ತು ಚೀಫ್ ಮಿನಿಸ್ಟರ್ DCM ಡೆಪ್ಟಿ ಚೀಫ್ ತೀರ್ಮಾನ ಮಾಡ್ತಾರೆ. ಅಂದರೆ ಒಟ್ಟಾರೆ ನಾವು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತೂ ಆಗತ್ತೆ, ಅಷ್ಟು ಅಂತ ಹೇಳಬಲ್ಲ.